last 20, this is my figure of nearly about 25 years, we are going nearly more than 30 lakhs patients have been screened, and with the, through the 600 camps and 3 lakhs plus surgeries we have done free of the charge, as well as 1 lakh free spectacle we distributed. I like to admit here, it is not my job, it is a teamwork job. What is my, all the people, my friends, my fellows which there, and they have helped us. Not to again forget Mr. Jesus Rana and their family. So this led to that what we have to do next. So then what he thought that why we have to go beyond the, see, ಬಾಳಕರ್ನದ್ದು ಆಪರೇಷನ್ ಮಾಡಿದರೆ ಈಗ ನೆಕ್ಸ್ಟ್ ಮಾಡೋಣ ಅಂದರೆ ಏನು ಮಾಡಬೇಕು ಅಂದರೆ ನಾವು ವಿ ಆಲ್ ದ ಲೈಕ್ ಮೈಂಡೆಡ್ ಪೀಪಲ್ ವಿ ಎಲ್ಲ ಕುತ್ಕೊಂಡು ಮಾತಾಡಿದರೆ ಅಂದರೆ ವಿ ಹ್ಯಾವ್ ಟು ಸ್ಟಾರ್ಟ್ ಎ ನ್ಯೂ ಹಾಸ್ಪಿಟಲ್ ಸಮ್ವೇರ್. ಸೊ ಫಸ್ಟ್ ಆಲ್ ಟು ವಿ ಆರ್ ಆಲ್ ಮ್ಯಾಕ್ಸಿಮಮ್ ವಿ ಆರ್ ಬೇಸ್ಡ್ ಅಟ್ ಬ್ಯಾಂಗ್ಳೂರಲ್ಲಿ ಮಾಡಿದ್ದಾರೆ ಅಂದರೆ ಭಾಳ ಕಷ್ಟ, ಯಾಕೆಂದರೆ ಎಲ್ಲ ಕಾಸ್ಟ್ಲಿ ಇದೆ, ಮತ್ತು ಭಾಳ ಬಿಗ್ ದೊಡ್ಡ ಹಾಸ್ಪಿಟಲ್ಸ್ ಇದೆ, ಹಾಸ್ಪಿಟಲ್ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ. So then we thought about the two districts here. One is the Chikbalapur and another was the Dodbulapur was there in mind. So we thought that Chikbalapur is the better place for us because from last 25 years we were doing the camps here. Thanks to Sri Uttamji Kothari and his family, because every month we were doing one camp, and it was the right place with the right people, and with the right people it was there. So we thought that now what to do it. So what we did is that now the hospital has to be there, but we don't want to make it a profit hospital at all. It is purely non-profit. ಲಾಭ ರಹಿತ ಹಾಸ್ಪಿಟಲ್ ಮಾಡಬೇಕು ಅಂದರೆ ಅದು ಮನಸ್ಸಿನಲ್ಲಿ ಎಲ್ಲರೂ ಬಂತು. So how to do it? So what we thought that okay, let us have capital investment. ಇದು ಡೋನರ್ಸ್ ಕಡೆದು capital investment ಬೇಕು, and running whatever the daily expenses are, that is through the patient. So we started with this idea, and we have formed a Jain Mission Trust. So our first president was Sri Parasji Kothari, and under his guidance we have started, because at that time was the COVID time, and we have started the construction in 2019, and then we have finished within the COVID only. The first block, which is about 50,000 square feet, and this was inaugurated by none other than our beloved Dr. Sudhakar sir, and he was so helpful at the time, I can tell you. Each and every permission, within a second it came. We said permission granted, permission granted, permission granted, and he himself used to call to the official and say, you help them up, they are coming with something good. ಅಂತ ಕೆಲಸ ಆಚೆ ಮಾಡ್ತಾರೆ. ನ್ಯಾಯ ದೇವತೆಯ ಹೆಮ್ಮೆಯ ಸುಪುತ್ರರು, ಕರ್ನಾಟಕದ 6.5 ಕೋಟಿ ಜನರ ಪ್ರೀತಿಯ ವಿಶ್ವಾಸಪೂರ್ವಕವಾಗಿರ್ತಕ್ಕಂತಹ ಸುಪ್ರೀಂ ಕೋರ್ಟ್ನ ಮಾಜಿ ಇವತ್ತು ನ್ಯಾಯಾಧೀಶರು, ಲೋಕಾಯುಕ್ತದ ಮಾಜಿ ಅಧ್ಯಕ್ಷರು, ಬಹಳ ದೊಡ್ಡ ಮಾನವತಾವಾದಿ ಅಂತ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ. ಅಂತಹ ಜಸ್ಟಿಸ್ ಸಂಸ್ಥೆಗಳು ಸರ್ಕಾರದಿಂದಲೂ ಜಾಸ್ತಿ ಕೆಲಸ ಮಾಡ್ತಾ ಇದೆ ಸಾಮಾಜಿಕ ಕೆಲಸದಲ್ಲಿ. ಇದಕ್ಕೆ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಜೈನ್ ಸಮುದಾಯದವರು ಎಲ್ಲಿ ಹೋದರೂ ಕೂಡ ತಮ್ಮನ್ನು ತಾವೇ ಅಂತ ತಿಳ್ಕೊಳ್ಳದೆ ಸಮಾಜವೇ ನಮ್ಮ ಜವಾಬ್ದಾರಿ ಅಂತ ತಿಳ್ಕೊಂಡು ಅವರ ದಾನದಿಂದ, ಅವರ ಒಳ್ಳೆಯ ಕೆಲಸಗಳಿಂದ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅದಕ್ಕೂ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಬಂಧುಗಳೇ, ಈ ಒಂದು ಸುಂದರ ಆಸ್ಪತ್ರೆಯ 2 ಹೊಸ ಬ್ಲಾಕ್ಗಳನ್ನು ಇವತ್ತು ಅನಾವರಣ ಮಾಡಲಾಗ್ತಾ ಇದೆ. ಈ ಭಾಗದ ಜನರಿಗೆ ಇನ್ನು ಮುಂದೆ ಯಾವುದೇ ಒಂದು ಅನಾರೋಗ್ಯ ಇದ್ದರೆ ಕೂಡ ಅವರಿಗೆ ದೂರ ಹೋಗಬೇಕಾಗಿಲ್ಲ, ಅದು ಇಲ್ಲೇ ಸಿಗ್ತದೆ ಅನ್ನೋದರಲ್ಲಿ ಯಾವ ಸಂಶಯ ಕೂಡ ಇಲ್ಲ. ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ, ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬರುವವರೆಗೆ ನನಗೆ ಅನಿಸಿದ್ದು ನಾನು ಅಷ್ಟರವರೆಗೆ ಒಬ್ಬ ಕೂಪಮಂಡುಕನಾಗಿದ್ದೆ. ಸಮಾಜದಲ್ಲಿ ಆಗೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ಲೋಕಾಯುಕ್ತಕ್ಕೆ ಬಂದ ನಂತರ ಭಾಳಷ್ಟು ಅನ್ಯಾಯವನ್ನು ಕಂಡೆ.
ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ತಪ್ಪು ಮಾಡಿದ್ದವರನ್ನು ಶಿಕ್ಷಿಸ್ತಾ ಇತ್ತು. ಅದು ಕೋರ್ಟ್ ಶಿಕ್ಷೆ ಅಲ್ಲ. ಉದಾಹರಣೆಗೆ, ನನ್ನ ಗ್ರಾಮದಲ್ಲಿ ಯಾರಾದರೂ ತಪ್ಪು ಮಾಡಿದರೆ, ಜೈಲಿಗೆ ಹೋಗಿದ್ರೆ, ನನ್ನ ಪೋಷಕರು ಹೇಳ್ತಾ ಇದ್ರು ಮನೆ ಹತ್ರ ಹೋಗಬೇಡ ಅಂತ. ಆ ಶಿಕ್ಷೆ ತಪ್ಪು ಮಾಡಿದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬದ ಮೇಲೆ ಕೂಡ ಆಗ್ತಾ ಇತ್ತು. ಆದರೆ ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿದ್ದೇವೆ. ಪ್ರಾಮಾಣಿಕರಿಗೆ ಯಾವುದೇ ಬೆಲೆ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಬಿಡ್ರಿ, ಅವನು ತಿನ್ನಲ್ಲ, ಇನ್ನೊಬ್ಬನಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನೋ ಮಾತು ಸರ್ವಸಾಧಾರಣವಾದದ್ದು. ಬಂಧುಗಳೇ, ಇದೇ ರೀತಿ ಸಮಾಜದಲ್ಲಿ ಈ ದುರಾಸೆ ಅನ್ನೋ ಒಂದು ರೋಗ ಜಾಸ್ತಿ ಆಗ್ತಾ ಹೋಗ್ತಾ ಇದ್ರೆ ಮುಂದೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರೋಕ್ಕೆ ಬಹಳ ಕಷ್ಟ. ಅದಕ್ಕಾಗಿ ಇವತ್ತು ನಡೆಯುವಂಥ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಯಾರು ಈ ಒಂದು ಉತ್ತಮವಾದ ಆಸ್ಪತ್ರೆಯನ್ನು ಕಟ್ಟಕ್ಕೆ ಧನ ಸಹಾಯ ಮಾಡಿದವರ ಅಂಥವರ ಸಂಖ್ಯೆ ಸಮಾಜದಲ್ಲಿ ಜಾಸ್ತಿ ಆಗಬೇಕನ್ನೋದು ನನ್ನ ಅನಿಸಿಕೆ. ಅದರ ವಿಚಾರದಲ್ಲಿ ನಾವು ಪ್ರಯತ್ನ ಮಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಬಂಧುಗಳೇ, ಈ ಸಮಾಜದಲ್ಲಿ 2 ಮೌಲ್ಯಗಳ ಅಗತ್ಯ ಇದೆ. ಒಂದು ತೃಪ್ತಿ, ಇನ್ನೊಂದು ಮಾನವೀಯತೆ. ತೃಪ್ತಿ ಇದ್ದರೆ ದುರಾಸೆ ಬರಲ್ಲ. ದುರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದರೆ ಆ ತೃಪ್ತಿ ದುರಾಸೆಗೆ ಮಟ್ಟ ಹಾಕ್ತದೆ. ಇದನ್ನು ನಾವು ಇವತ್ತಿನ ಕಾರ್ಯಕ್ರಮದಿಂದ ತಿಳ್ಕೊಳ್ಬೇಕು. ತೃಪ್ತಿ ಇದ್ದರೆ ಒಳ್ಳೆಯ ಮನಸ್ಸಿರ್ತದೆ. ನಾವು ಮಾತ್ರ ಅಲ್ಲ, ನಮ್ಮವರನ್ನೋ ವಿಚಾರ ಕೂಡ ಮನಸ್ಸಿಗೆ ಬರ್ತದೆ. ಅದರಿಂದ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ. ಆ ತೃಪ್ತಿಯನ್ನು ನಾವು ಮದ್ದಿನ ಅಂಗಡಿಯಲ್ಲಿ ಖರೀದಿ ಮಾಡಬೇಕಾಗಿಲ್ಲ. ನಾವಾಗಿಯೇ ಅದನ್ನು ಅಳವಡಿಸಿಕೊಳ್ಬಹುದು. ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು, ಇದು ಮಾಡು, ಇದು ಮಾಡಬೇಡ ಅಂತ. ಮತ್ತು ಅವರು ಕೂಡ ಅವರ ನಡತೆಯಿಂದ ನನಗೆ ಒಂದು ಆದರ್ಶವಾಗಿ ನನ್ನ ಭವಿಷ್ಯವನ್ನು ಕಟ್ಟುವುದರಲ್ಲಿ ಸಹಾಯ ಮಾಡಿದ್ದಾರೆ. ಅದೇ ರೀತಿ ಪೋಷಕರು ಇವತ್ತು ಕೂಡ ಮಕ್ಕಳ ಜೊತೆ ಜಾಸ್ತಿ ಸಂಪರ್ಕ ಇಟ್ಕೊಂಡು ಮಕ್ಕಳಿಗೆ ಒಳ್ಳೆಯ ಮೌಲ್ಯಗಳನ್ನು ಕಲಿಸ್ಕೊಡ್ಬೇಕು. ಅದರಲ್ಲಿ ತೃಪ್ತಿ ಮತ್ತು ಮಾನವೀಯತೆ ಅನ್ನುವ 2 ಮೌಲ್ಯಗಳನ್ನು ಕಲಿಸಬೇಕಂತ ನಾನು ಎಲ್ಲರಲ್ಲೂ ಬೇಡಿಕೊಳ್ತಾ ಇದ್ದೇನೆ. ಅಂಥ ಒಂದು ಸಮಾಜವನ್ನು ನಾವು ಕಟ್ಟಬೇಕಾದರೆ ಪೋಷಕರ ಜವಾಬ್ದಾರಿ ಕೂಡ ಜಾಸ್ತಿ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಯಶಸ್ಸಾದಂಥ ಎಲ್ಲರಿಗೂ ಅಭಿನಂದಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಎನಿ ಜರ್ನಿ, ಯಾವುದು ಜರ್ನಿ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಏನು ಬೇಸ್ ಬೇಕೇ ಬೇಕು. ಸೊ ನೌ ಐ ವಿಲ್ ಪ್ರೆಸೆಂಟ್ ಯು ಹೌ ದಿಸ್ ಹಾಸ್ಪಿಟಲ್ has come. I want to do something in the field of eye because I am ophthalmologist and this is my core competence. Within a second he said that doctor. So how we started, I will start my journey by start working. You can see ಈ ಭಾನುವಾರ ಎಲ್ಲ ಬಂದಿದ್ದರು, ಎಲ್ಲ ಅತಿಥಿಗಳು. ಮತ್ತೆ ಜಾಗ ಇಲ್ಲ ಅಂದರೆ ವಿ ಆರ್ ಆಕ್ಯುಪೈಡ್ ದಟ್ ಪ್ಲೇಸ್ ಅಂಡ್ ಆಪರೇಷನಲಿ 72 beds we did it. We have when we faced when we started and wherever the deficiency was there we started filling that one. Next please. And now we have started with the outpatient department with the 14 OPDs including. So then we have started with the 64 slice CT scan. Now this is thanks to my Rotary friends who has helped us in acquiring all this this CT scan. Now here I like Kolhapur that we are having so beautiful ICU with a dedicated ICU team here with the doctors, other people, and here I can with the proud I can say Bangalore, he has reposed his trust on this institution. Malhotra family has been standing rock solid with the trust since its inception. Thank you, sir, for your generosity and good faith vested on us. Malhotra block is dedicated in memory of late Shri Ishwar Nath Ji Malhotra Ji. Keeping the flame of service to the society, his son Shri Jitendra Ji Kanunga has been ever supporting and has promised to support us in all possible ways. Kanunga block
is dedicated. ಡಾಕ್ಟರ್ ಸೋಲಂಕಿ ಅವರನ್ನು ಸಂಪರ್ಕಿಸಿ ಇಲ್ಲಿ ಒಂದು ಕ್ಯಾಂಪ್ ನೀವು ಮಾಡಬೇಕು, ಐ ಕ್ಯಾಂಪ್ ಅಂದ್ಬಿಟ್ಟು ವೆಬ್ಸೈಟ್ ಕೊಡಿ. ಆವಾಗ 2004ರಿಂದ ನಾವು ಇಲ್ಲಿ ಪ್ರತಿ ತಿಂಗಳು ಇವತ್ತುವರೆಗೂ The two strongest pillars of this organization since its inception, and not a single day of its journey would have been possible without their support. At this momentous occasion, we at Jain Mission Trust seek your support for all our future endeavors.